ಈವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಹೋಟೆಲ್ಗಳು ಗ್ಯಾಸ್ ಅಭಾವದಿಂದ ಬಾಗಿಲು ಹಾಕಿದ ಬಗ್ಗೆ ನಾವು ಸುದ್ದಿಯನ್ನ ಕೇಳಿದ್ದೇವೆ. ಆದರೆ ಇಂದು ಬಿಸಿ ರೋಡಿನ ಫೇಮಸ್ ಕ್ಯಾಂಟೀನ್ ನಾಗಾ ಕ್ಯಾಂಟೀನ್ ಕೂಡ ಬೀಗ ಹಾಕಿದೆ. ಯುದ್ಧದ ಕಾರಣಕ್ಕಾಗಿ ಗ್ಯಾಸ್ನ ಅಭಾವ ತಲೆದೋರಿದ್ದು ಉದ್ಯಮದಲ್ಲಿ ಬಹಳಷ್ಟು ಏರುಪೇರು ಕಂಡು ಬರ್ತಾ ಇದೆ. ದಿನವೊಂದಕ್ಕೆ ಸಾವಿರಾರು ಜನರು ಸರ್ಕಾರಿ ಅಧಿಕಾರಿಗಳು, ವಕೀಲರುಗಳು, ಉದ್ಯಮಿಗಳು ಹೀಗೆ ಎಲ್ಲಾ ಜನರಿಗೆ ಚಹಾ ತಿಂಡಿ ನೀಡ್ತಾ ಇದ್ದಂತಹ ನಾಗರಾಜ್ ಅವರ ನಾಗಾ ಕ್ಯಾಂಟೀನ್ ಗ್ಯಾಸ್ ಕೊರತೆಯ ಕಾರಣಕ್ಕಾಗಿ ಬಂದ್ ಆಗಿದೆ ಎಂದು ತಿಳಿಸಿದ್ದಾರೆ. ಕೊರೋನಾ ಮಹಾಮಾರಿಯ ಸಂದರ್ಭದ ಲಾಕ್ಡೌನ್ ಬಿಟ್ರೆ ವರ್ಷ ಪೂರ್ತಿ ನಾಗಾ ಕ್ಯಾಂಟೀನ್ ತೆರೆದಿತ್ತು. ಬೆಳಗ್ಗೆ 6ರಿಂದ ಸಂಜೆ 7ರವರೆಗೆ ಸೇವೆ ನೀಡ್ತಾ ಇದ್ದಂತಹ ಕ್ಯಾಂಟೀನ್ ಬಂದ್ ಆಗಿರುವುದು ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಆತಂಕವನ್ನ ಉಂಟು ಮಾಡಿದೆ. ಇನ್ನು ವಾಣಿಜ್ಯ ಬಳಕೆಯ ಗ್ಯಾಸ್ನಲ್ಲಿ ವ್ಯತ್ಯಯ ಉಂಟಾಗಿ ತಿಂಡಿ ತಯಾರಿಸುವುದು ಅಸಾಧ್ಯ ಎಂದು ಹೇಳಲಾಗಿದೆ. ಇದೇ ಮಾದರಿಯಲ್ಲಿ ಗ್ಯಾಸ್ನ ವ್ಯತ್ಯಯಗಳು ತಲೆದೋರಿದರೆ ಬಿಸಿ ರೋಡ್ನ ಬಹುತೇಕ ಎಲ್ಲಾ ಹೋಟೆಲ್ ಉದ್ಯಮ ಸ್ಥಗಿತಗೊಳ್ಳುವ ಸಾಧ್ಯತೆಗಳಿವೆ. ಮತ್ತೆ ಕೊರೋನಾ ಅಕ್ಕರಿ ಛಾಯೆ ಮೂಡುವ ಆತಂಕ ಕಾಣ್ತಾ ಇದೆ. ಒಟ್ಟಿನಲ್ಲಿ ಮತ್ತೆ ಕಟ್ಟಿಗೆ ಸೌದೆ ಒಲೆಯ ಹಳೆಯ ನೆನಪು ಜನರ ಕಣ್ಣ ಮುಂದೆ ಸುಳಿದಾಡುತ್ತಿದ್ದು ಮನೆಯ ಮೂಲೆಯಲ್ಲಿದ್ದ ಟಿಫಿನ್ ಬಾಕ್ಸ್ಗಳು ಮತ್ತೆ ಮುನ್ನೆಲೆಗೆ ಬರಬಹುದೇ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಅದೇ ಅಡುಗೆ ಅನಿಲ ಅಭಾವದಿಂದ ನಾವು ಬಂದ್ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಹೋಟೆಲ್ ತುಂಬ ಕಷ್ಟ ಆಗಿದೆ ನಮಗೆ. ಅದಕ್ಕೆ ಆದಷ್ಟು ನಮಗೆ ಆ ಅಡುಗೆ ಅನಿಲವನ್ನು ಆದಷ್ಟು ಮುಟ್ಟಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಷ್ಟ ಯಾರಿಗೆ ಹೇಳೋದು ನಾವು ನಮ್ಮ ಕಷ್ಟವನ್ನು? ದಯಮಾಡಿ ಸರ್ಕಾರದವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು.